ಇನ್ನೊಂದು ಕೇಳಲ್ಲ ಸರ್ ನಾನು, ನೀವು ಪುಸ್ತಕದ ಬಗ್ಗೆ ಹೇಳಿದ್ರಿ, ಆರ್ಟ್ ಬಗ್ಗೆ ಹೇಳಿದ್ರಿ, ಪರ್ಸ್ನಾಲಿಟಿ ಬಗ್ಗೆ ಹೇಳಿದ್ರಿ, ಬಟ್ ಪ್ರಿಲಿಮ್ಸ್ಗಾದರೆ ನಮಗೆ ಎಲ್ಲ ಓದಬೇಕು, ಎಲ್ಲ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿರ್ಬೋದು, ಅದು ಇದು ನಾವು ಪ್ರಿಪೇರ್ ಆಗಿರ್ತೀವಿ, ಅಪಿಯರ್ ಆಗಿರ್ತೀವಿ, ಸೆಲೆಕ್ಟ್ ಆಗ್ತೀವಿ. ನಾವು ಮೇನ್ಸಿಗೆ ಬಂದಾಗ, ಬಿಫೋರ್ ದ್ಯಾಟ್ ಇಂಟರ್ವ್ಯೂಗೆ ಬಂದಾಗ, ಮೇನ್ಸಿಗೆ ಬಂದಾಗ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಇರುತ್ತೆ, ಆ ಸಬ್ಜೆಕ್ಟ್ಸಲ್ಲಿ ಕ್ಲಿಯರ್ ಆಗಿರ್ತೀವಿ. ಆದರೆ ನೀವು ಇಂಟರ್ವ್ಯೂ ಟೈಮಲ್ಲಿ ಯಾವ್ಯಾವುದೋ ಕ್ವೆಶನ್ಸ್ ಕೇಳಿರ್ತೀರಾ, ಒಂದು ಇರುವೆ ಬಗ್ಗೆ ಕೇಳಿರ್ತೀರಾ, ಒಂದು ಕುರಿ ಬಗ್ಗೆ ಕೇಳಿರ್ತೀರಾ, ಒಂದು ಎಮ್ಮೆ ಬಗ್ಗೆ ಕೇಳಿರ್ತೀರಾ, ಒಂದು ಎಲೆಕ್ಟ್ರಿಸಿಟಿ ಬಗ್ಗೆ ಕೇಳಿರ್ತೀರಾ, ಅಥವಾ ಒಬ್ಬ ಬೆಗ್ಗರ್ ಬಗ್ಗೆ ಕೇಳಿರ್ತೀರಾ. ಸರ್ ನಾವು ಹೆಂಗೆ ಪ್ರಿಪೇರ್ ಆಗೋದಲ್ಲಿ? ಇಲ್ಲಮ್ಮ, ತುಂಬ ಸುಲಭ. UPSC ಹೇಳೇ ಬಿಟ್ಟಿದ್ದೀವಿ. ಅವ್ರದ್ದು ನಾವು ಮೊದಲೇ ಕೊಡುವ ಪ್ರಾಸ್ಪೆಕ್ಟಸಲ್ಲಿ ಯಾವ ವಿಷಯದ ಬಗ್ಗೆ ನಿಮ್ಮನ್ನು ಟೆಸ್ಟ್ ಮಾಡ್ತೀವಿ ಅಂತ ಬರದೇ ಬಿಟ್ಟಿದ್ದೀವಿ. ಇಂಥ ವಿಷಯ ಬಿಟ್ಟು ಬೇರೆ ಹೇಳಲ್ಲ. ಟಫೆಸ್ಟ್ ಇಂಟರ್ವ್ಯೂ ಯಾವ್ದು ಗೊತ್ತಾ? UPSCನೂ ಅಲ್ಲ, ಅಮೆಝಾನ್ ಅವ್ರು ಮಾಡ್ತಾರೆ. ಓಕೆ, ಅಮೆಝಾನ್ ಇಂಟರ್ವ್ಯೂನಲ್ಲಿ ಸಿಚುವೇಶನಲ್ ಕ್ವಶನ್ಸ್. ಅವರು ಈಗ ನೀವು ಹೇಳಿದ್ರಲ್ಲ, ಈ ಇರುವೆ ಎಲ್ಲಿ ಸಿಗುತ್ತೆ, ಅಮೆಝಾನ್ ರೈನ್ ಫಾರ್, ಆ ಥರ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಇವತ್ತು ಇಂಟರ್ವ್ಯೂಗೆ ಬಂದಿದ್ದೀರಾ, ನಿಮ್ಮ ಇಂಟರ್ವ್ಯೂನಲ್ಲಿ ನೀವು ಮಾತಾಡ್ತಾ ನೀವು ಇಂಟರ್ವ್ಯೂ ಯಾರು ಮಾಡ್ತಿದ್ದಾರೆ, ಅಥವಾ ನಿಮಗೆ ಏನೋ ಒಂದು ದೊಡ್ಡ ಹಾರ್ಟ್ ಅಟ್ಯಾಕ್ ಆದರೂ ಆಗ್ಬೋದು, ಏನೋ ಆಗ್ಬೋದು, ಕುಸಿದು ಬಿದ್ದುಬಿಡ್ತಾರೆ, ಆಗ ನೀವೇನು ಮಾಡ್ತೀರಾ? ಆ ಥರ ಇಮ್ಯಾಜಿನರಿ ಸಿಚುವೇಶನ್ಸ್ ಕೊಡ್ತಾರೆ. ನಾನೇ ಒಬ್ಬನ ಹುಡುಗನ ಕೇಳಿದೆ, ನೋಡಪ್ಪ ನೀನು ಈಗ UPSC ಇಂಟರ್ವ್ಯೂಗೆ ಬರ್ತಾಯಿದ್ದೆ, ದಾರಿನಲ್ಲಿ ನೀನು ಒಂದು ಮುದುಕಿ ರೋಡ್ ಕ್ರಾಸ್ ಮಾಡ್ತಿತ್ತು, ಒಂದು ಆಟೋ ರಿಕ್ಷಾ ಅವಳಿಗೆ ಡಿಕ್ಕಿ ಹೊಡಿತು, ಅವಳು ಕೆಳಗೆ ಬಿದ್ದಳು, ನಿನಗೆ ಇಂಟರ್ವ್ಯೂ ಇದೆ, ನೀನು ಅವಳಿಗೆ ಹೋಗಿ ಸಹಾಯ ಮಾಡ್ತೀಯಾ, ಇಲ್ಲ ಇಂಟರ್ವ್ಯೂಗೆ ಬರ್ತೀರಾ, ಹೋಗಿ ಸಹಾಯ ಮಾಡ್ತೀವಿ? ಈ ಥರ ಇದರ ಕ್ವಶನ್ಸ್ ಏನು, ಸಿಚುವೇಶನಲ್ ಕ್ವೆಶ್ಚನ್ಸ್. ಆ ಸಿಚುವೇಶನಲ್ ಕ್ವಶನ್ ಕೊಟ್ಟಾಗ ಅದು ನೀವು ಓದಿದ್ದು, ನೀವು ಪರ್ಸನಾಲಿಟಿ ತೋರಿಸುತ್ತೆ. ಸೊ UPSC ಇಸ್ ಎ ಪರ್ಸನಾಲಿಟಿ ಟೆಸ್ಟ್ ಆ್ಯಂಡ್ ನಾಟ್ ಟೆಸ್ಟ್ ಆಫ್ ನಾಲೆಡ್ಜ್. ಆ್ಯಕ್ಚುಲಿ ಅದಕ್ಕೆ ಹೇಳಿರೋದು ಮಹೇಂದ್ರ ಅಂತ ಅನ್ಸುತ್ತೆ, ವರ್ಲ್ಡಲ್ಲಿ ಟಫೆಸ್ಟ್ ಎಕ್ಸಾಮ್ ಯಾವುದು ಅಂತಂದರೆ ಸಿವಿಲ್ ಸರ್ವಿಸ್ ಅಂತ. ಸರ್ ರೀಸೆಂಟ್ಲಿ 2025 ಬೆಳಗಾವಿಲಿ ಒಬ್ಬ ಕುರಿಗಾಯಿ ಬೀರಪ್ಪ ಅನ್ನೋರು ಸೆಲೆಕ್ಟ್ ಆಗ್ತಾರೆ. ಸೊ ಅವ್ರು ನೋಡಿ ಏನು ಅನ್ನಿಸ್ತು? ಸೊ ನನಗೇನು ಅನ್ನಿಸ್ತು ಆ್ಯಸ್ ಅ ಜರ್ನಲಿಸ್ಟ್, ನನಗೇನು ಅನ್ನಿಸ್ತು ಅಂತಂದರೆ, ವೆರಿ ಸಿಂಪಲ್ ಹೀಸ್. ಅವ್ರು ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಬೆರೆಯೋದಾಗಿರ್ಬೋದು, ಕಂಬಳಿ ಹೊತ್ಕೊಂಡು ಹೋಗೋದಾಗಿರ್ಬೋದು, ವೆರಿ 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 ಡೌನ್ ಟು ಅರ್ತ್. ಬಟ್ ಅವರು ಆಫೀಸರ್ ಅಂತ ಅಂದ್ಕೊಂಡು ಬ್ಲೇಸರ್ ಹಾಕ್ಕೊಂಡು ಹೋಗಿ ಅಲ್ಲಿ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಎದುರುಗಡೆ ಕೂತ್ಕೊಂಡಾಗ ಆರಾನೇ ಬೇರೆ ಇತ್ತು. ವಿ ಫೆಲ್ಟ್ ಸೋ ಹ್ಯಾಪಿ, ಆಮೇಲೆ ಸೋ ಪ್ರೌಡ್, ಸೋ ಇನ್ಸ್ಪೈರಿಂಗ್. ಸೊ ನಿಮ್ಗೇನು ಅನ್ನಿಸ್ತು ಸರ್? ಐ ವಾಸ್ ಒನ್ ಆಫ್ ದಿ ಪರ್ಸನ್ಸ್ ಟು ಕಂಗ್ರ್ಯಾಚುಲೇಟ್ ಹಿಮ್, ಬಿಕಾಸ್ ಅವನದು ಪೇಪರಲ್ಲಿ ನೋಡಿದ ತಕ್ಷಣ ಹುಡುಗನ ಬಗ್ಗೆ ನಾನು SP ಬೆಳಗಾಮಿಗೆ ಫೋನ್ ಮಾಡಿದೆ. ನಾ ಬರೆದಿರೋ 2 ಪುಸ್ತಕ ಅವನು ತೊಗೊಂಡು ಗಿಫ್ಟ್ ಮಾಡು ಅಂತ ಹೇಳಿದೆ. SP ಬೆಳಗಾಂ ಅವ್ರು ಗಿಫ್ಟ್ ಮಾಡಿ ಅದು ಫೋಟೋನು ನಾನು ಕಳಿಸಿದ್ರು. ಸೊ ನನಗೆ ಈ ಥರ ಮಾಡಿದವರು, ಈ ಥರ ಸಮಾಜದ ಕೆಳಸ್ತರಗಳಿಂದ, ಅಂದರೆ ಅವಕಾಶ ವಂಚಿತರು ಅಂತ ನಾವೇನು ಕರಿತೀವಿ, ಆಪರ್ಚುನಿಟಿ ಇಲ್ಲದೆ ಇರೋರು ಇಷ್ಟೆಲ್ಲ ಕಷ್ಟಪಟ್ಟು ಬಂದರೆ ಭಾಳ ಖುಷಿ ಆಗುತ್ತೆ. ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನು ಮಾಡಿದ್ದಕ್ಕಿಂತ ಹೆಚ್ಚಿಗೆ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಬರಬೇಕು, ತಳಮಟ್ಟದಲ್ಲಿ ಯಾರಿದ್ದಾರೆ ಅವರು ಬಂದರೆ ಸಾರ್ಥಕತೆ, ನಮ್ಮ ಡೆಮೋಕ್ರಸಿ ಸಾರ್ಥಕತೆ ಆವಾಗಲೇ. ಅವ್ರನ್ನ ರೆಕಗ್ನೈಸ್ ಮಾಡದೆ ನೀವು ಬರೀ ಯಾರೋ ಮೇಲಿರೋರು ಅದು ಮಾಡಿದ್ರೆ ದೇರ್ ಇಸ್ ನೋ ಪರ್ಪಸ್ ಫಾರ್ ಡೆಮೋಕ್ರಸಿ. ಡೆಮೋಕ್ರಸಿ ಇರಬೇಕಾದ್ರೆ ಎಲ್ಲರೂ ಒಂದಾಗಬೇಕು, ಅವ್ರಿಗೆ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು, ಆ ಆಪರ್ಚುನಿಟಿನ ಅವರು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಳ್ಳೋ ಥರ ಈಗ ನಾವು ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಇಲ್ಲದೆ ನಾವು ಯಾರೂ ಮೋಟಿವೇಟ್ ಮಾಡಿದವರು ಎಷ್ಟೋ ಜನ ಪಾಪ ಎಲ್ಲೋ ಮೂಲೆಯಲ್ಲಿ ಇರ್ತಾರೆ, ಏನೂ ಗೊತ್ತಿರಲ್ಲ. ಅದಕ್ಕೆ ಈ ರೀತಿ ಪಾಡ್ಕಾಸ್ಟ್ ತುಂಬ ಜನ ಕೇಳ್ತಾರೆ, ಈಗ ರೀಲ್ಗಳೆಲ್ಲ ನೋಡ್ತಾರಲ್ಲ, ಅಂಥ ಮೀಡಿಯಮ್ನ ನಾವು ಯೂಸ್ ಮಾಡಿಕೊಂಡು ಆದಷ್ಟು ಮಕ್ಕಳಿಗೆ ಅವರ ಅವಕಾಶಗಳೇನು ಅಂತ ಹೇಳಬೇಕು. ತುಂಬ ಜನ ಗೊತ್ತಿಲ್ಲ, ಸಿಗೋ ಅವಕಾಶ ಹೇಳಬೇಕು. ಅವಕಾಶ ಹೇಳಿದ ಮೇಲೆ ಅವ್ರದನ್ನು ಹೇಗೆ ಯೂಸ್ ಮಾಡ್ಕೋಬೋದು, ವೇರ್ ಆರ್ ದೇ, ಇದು ಹೌ ಕ್ಯಾನ್ ದೇ ಯೂಸ್ ಇಟ್, ಅದನ್ನು ಹೇಳಿದ್ರೆ ಇಂಥವ್ರು ಬಂದರೆ ಮಾತ್ರ. ಯಾಕೆಂದರೆ ಸಿವಿಲ್ ಸರ್ವಿಸಸ್ ಈಸ್ ಎ ಸರ್ವಿಸ್ ವಿಚ್ ಈಸ್ ಫಾರ್ ದ ಪೀಪಲ್. ಈಗ ನೀವು ಆ ಕುರಿಗಾಹಿ ಅಂತ ಹೇಳಿದ್ನಲ್ಲ, ಆ ಕುರಿಗಾಹಿಗೆ ಕಷ್ಟ ಗೊತ್ತು ಜನರದ್ದು. ಈಗ ನಾನೆಲ್ಲೋ ಮಹಲಿಂದ ಬಂದು ಅಲ್ಲಿ ಕೂತ್ಕೊಂಡು ಬಂದರೆ ನನಗೆ ಅವನ ಕಷ್ಟ ಗೊತ್ತಿಲ್ಲ. ನಾನು ಮಣ್ಣಲ್ಲಿ ಮಲ್ಕೊಂಡು ಅಲ್ಲಿದ್ದು ಕುರಿ ಕಾಯ್ದರೆ ಮಾತ್ರ ನನಗೆ ಏನು ಕಷ್ಟ ಅಂತ ಗೊತ್ತು. ಕಷ್ಟ ಯಾರಿಗೆ ಗೊತ್ತೋ ಅವನು ಒಳ್ಳೆಯ ಅಧಿಕಾರಿ ಆಗ್ತಾನೆ. ಕಷ್ಟ ಯಾರಿಗೆ ಗೊತ್ತಿಲ್ವೋ ಅವನು ಸುಮ್ಮನೆ ಆಕಾಶ ಕ್ಲೌಡ್ಸಲ್ಲಿ ಇರ್ತಾನೆ.